ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ಅದರ ಜೊತೆಗೆ ರಾಜ್ಯ ಸಂಘದ ನೀವು ಆಡಳಿತಾಧಿಕಾರಿ ಆಗಬೇಕು ಅಂತೇಳಿ GP ಪಾಟೀಲರು ಪೂಜ್ಯರ ಸಮ್ಮುಖದಲ್ಲೇ ಘೋಷಣೆನೂ ಮಾಡಿಬಿಟ್ರು. ನಾನು ಒಪ್ಕೊಳ್ಳಿಲ್ಲ. ಸೊ ಟ್ರಸ್ಟ್ನಲ್ಲಿ 2 ಮೀಟಿಂಗಿಗೂ ನಾನು ಬಂದಾಗ ಇಲ್ಲ ನಾನು ಸಹಕಾರ ಮಾಡ್ತೇನೆ, ಇದು ಒಂದು ರಿಪೇರಿ ಮಾಡೋಕ್ಕೆ ನಂಗೆ ಬೇಡ ಕಾರ್ಯಭಾವದಿಂದ ಅಂತ ಹೇಳಿದೆ. ಇಲ್ಲ ಮಾಡಬೇಕು ಅಂತ. ಅವಾಗ ನಾನು ಒಂದು ಕಂಡೀಷನ್ ಹಾಕಿದ್ದೆ, ಆಯ್ತು ನಾನು ಬರ್ತೇನೆ. ಆದರೆ ಇವತ್ತಿನಿಂದ ಹಿಂದೇನಾಗಿದೆಯೋ ಗೊತ್ತಿಲ್ಲ, ಈ ಸಂಘಕ್ಕೆ 1 ರೂಪಾಯಿ ಬಂದರೂ ಕೂಡ ನಾವು ರಸೀದಿ ಅರಿಬೇಕು, 1 ರೂಪಾಯಿ ಖರ್ಚಾದರೂ ಕೂಡ ವೋಚರ್ ಇರಬೇಕು. ಇದನ್ನು ನನಗೆ ಕೊಡೋದ. ಹಿಂದಿರೋದನ್ನೆಲ್ಲ ಪರಿಶೀಲನೆ ಮಾಡೋಣ, ಎಲ್ಲರ ಸಮನ್ವಯ ಎಲ್ಲರ ಒಪ್ಪಿಗೆ ಮೇರೆಗೆ ಸರಿ ಮಾಡೋಣ ಅಂತೇಳಿ ಅವತ್ತು ಆ ಕಟ್ಟಡದ ಏನು ಕೆಲಸ ಆಗಿದೆ, ಅದಕ್ಕೆ ಆಗಿರ್ತಕ್ಕಂತಹ ವೆಚ್ಚಗಳೇನು ಅಂತೇಳಿ 2 ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಲಿ ಎಸ್ಟಿಮೇಟ್ ಮಾಡಿ ಬಂದ ಹಣಕ್ಕೂ ಅದಕ್ಕೂ ಸ್ವಲ್ಪ ವ್ಯತ್ಯಾಸ ಆಗಿದೆ. ಸೊ ಆದ್ದರಿಂದ ಪ್ರಧಾನ ಧರ್ಮದರ್ಶಿಗಳೇ, ಲೋಪಗಳು ಕೆಲಸ ಆಗಬೇಕಾದ್ರೆ ದೊಡ್ಡ ಕೆಲಸ ಆಗಬೇಕಾದ್ರೆ ಸಹಜ, ಆದರೆ ನೀವು ಪ್ರಧಾನ ಧರ್ಮದರ್ಶಿಗಳಾಗಿ ನಿಮ್ಮ ಜವಾಬ್ದಾರಿ ಇತ್ತು. ಆದ್ದರಿಂದ ಇನ್ನೆಷ್ಟು ದುಡ್ಡು ಬರ್ತದೋ ಇನ್ನೇನಾಗುತ್ತೋ ಗೊತ್ತಿಲ್ಲ, ನೀವು ಆ 2 ಬಿಲ್ಡಿಂಗ್ಗಳ ಕೆಲಸವನ್ನು ಕೂಡ ಏನು ಅತಿಥಿ ಗೃಹ ಆ ಕಡೆ ದಾಸೋಹದ ಭವನದ ಕೆಲಸವನ್ನು ತಾವು ಕೈಲಿಂದ ಹಾಕ್ತಿರೋ, ಅವಾಗ ಸರ್ಕಾರದಿಂದ ಇನ್ನೊಂದು ಸ್ವಲ್ಪ ಹಣ ಬರಬೇಕಾಗಿ ಅವೆರಡನ್ನು ತೆಗೆದುಕೊಂಡು ಕಟ್ಟಡವನ್ನು ಪೂರ್ಣ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ಹಿರಿಯರು ಲೆಕ್ಕ ಮಾಡಿ ಅದನ್ನು ಫೈನಲ್ ಮಾಡಿ. ಸೊ ಸಭೆಗಳು ಪ್ರಾರಂಭ. ನಾವು ಬಂದ ಮೇಲೆ ಸ್ವಲ್ಪ ಮಟ್ಟಿನ ಪಾರದರ್ಶಕತೆ, ಈಗೇನು ನಾನು ಹೇಳಿದೆ, 1 ರೂಪಾಯಿ ಬಂದರೂ ಒಂದು ರಸೀದಿ ಆಗಿರ್ತಕ್ಕಂಥದ್ದು, ಖರ್ಚಿಗೆ ವೋಚರ್ ಇರ್ತಕ್ಕಂಥದ್ದು, ಪ್ರತಿ ತಿಂಗಳ 10ನೇ ತಾರೀಕು ಟ್ರಸ್ಟಿನ ಸಭೆ ಆಗಬೇಕು ಅಂತ ನಿರ್ಣಯ ಮಾಡಿ ಹೆಚ್ಚು ಕಡಿಮೆ 10ನೇ ತಾರೀಕು ಸಭೆಯನ್ನು ಅಂದಿನಿಂದ ಇಂದಿನವರೆಗೂ ಅನುಚಾನವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಟ್ರಸ್ಟಿಗಳು ಪೂಜ್ಯರು, ಅಪ್ಪ ನೀವು ಬಂದ ಮೇಲೆ ನಾವು ನಿದ್ದೆ ಮಾಡಕತ್ತೀವಿ, ಒಳ್ಳೆ ಕೆಲಸ ಮಾಡ್ತೀರಿ ಅಂತ ನಮ್ಮ ದಾವಣಗೆರೆಯ ಪ್ರಧಾನ ಕಾರ್ಯದರ್ಶಿಗಳು ಕಚ್ಚನಾಥ್ ಅವರು ಹೇಳ್ತಿರ್ತಾರೆ, ನೀವು ಆಡಳಿತ ಅಧಿಕಾರಿಗಳೆಲ್ಲ ಸಮನ್ವಯ ಅಧಿಕಾರಿಗಳಾಗಿ ಬಂದಿದ್ದೀರಿ, ಕೆಲಸ ಮಾಡ್ತಾ ಇದ್ದೀರಿ ಅಂತ ಭಾಳ ಚೆನ್ನಾಗಿ ನಡೆದಿತ್ತು. ಸೊ ಕಳೆದ 3-4 ತಿಂಗಳಲ್ಲಿ ಅವಾಗ ಒಂದು ಕಂಡೀಷನ್ ಮಾಡಿದ್ವಿ ನಾವು, 6 ತಿಂಗಳಲ್ಲಿ ಈ ಬಿಲ್ಡಿಂಗನ್ನು ಮುಗಿಸ್ಕೊಡ್ಬೇಕು. 10ನೇ ತಿಂಗಳು 2023ನೇ ಇಸ್ವಿನಲ್ಲಿ 6 ತಿಂಗಳಲ್ಲಿ ಅತಿಥಿ ಗೃಹ ಮತ್ತು ದಾಸೋಹ ಭವನವನ್ನು ಮುಗಿಸಿಕೊಡಬೇಕು ಅಂತಕ್ಕಂಥ ಕಂಡೀಷನ್ನನ್ನು ನಾನಲ್ಲ ಇಡೀ ಟ್ರಸ್ಟಿಗಳು ಸಂಘದವರು ಸೇರಿ ತೀರ್ಮಾನ ಮಾಡಿ. ಸೊ 6 ತಿಂಗಳು ಒಂದು ಸ್ವಲ್ಪ ಲೀನಿಯನ್ಸ್ ಕೊಟ್ಟು ಮಾಡ್ರಪ್ಪ ಕೆಲಸ ಶುರು ಮಾಡಿರಿ ಅಂತೇಳಿ ಹಗಲೆಲ್ಲ ಆಗ್ರಹ ಮಾಡ್ತಾ ಇದ್ವಿ. ಕಟ್ಟಡದ ಉಸ್ತುವಾರಿ ಯಾರು ನೋಡ್ತಾ ಇದ್ದಾರೆ ನೋಡಿದ್ವಿ. ಸೊ ಆ ಕಡೆ ಜೊತೆಗೆ ಸಂಘದಲ್ಲಿ ಟ್ರಸ್ಟ್ನಲ್ಲಿ ಪಾರದರ್ಶಕತೆ ತರಬೇಕು ಅಂತೇಳಿ ಅವಾಗ ಸೈನಿಂಗ್ ಅಥಾರಿಟಿ ಯಾವ ಕಾರಣಕ್ಕೂ ಗೊತ್ತಿಲ್ಲ, ಪ್ರಧಾನ ಧರ್ಮದರ್ಶಿಗಳು ಮತ್ತು ಚಂದ್ರಶೇಖರ್ ಪೂಜಾರಿ ಎಂಬುವರ ಹೆಸರಿಗೆ ನಮ್ಮ ಟ್ರಸ್ಟಿಗಳೇ ಪ್ರಧಾನ ಇವರು ಏನು ಚಂದ್ರಶೇಖರ್ ಪೂಜಾರಿ ಇದ್ದಾರೆ, ಪ್ರಧಾನ ಧರ್ಮದರ್ಶಿಗಳ ಅರ್ಥ BC ಉಮಾಪತಿಯವರ ಹೆಸರಿಗೆ. ಸೊ ಇದು ಆಗೋದಿಲ್ಲ. ಸೊ ಟ್ರಸ್ಟಿನಲ್ಲಿ ಆ ಬೈಲಾ ಪ್ರಕಾರ ಇರಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ರೆಸೊಲ್ಯೂಷನ್ ಮಾಡಿ ಅದರಲ್ಲಿ ಒಂದು ಸಹಿಯನ್ನು ಆಡಳಿತಾಧಿಕಾರಿಗಳು ಇರಬೇಕು ಅಂತೇಳಿ ತೀರ್ಮಾನ ಮಾಡಿ. ಸೊ ಅಂದೇನೆ ಒಂದು 4-6 ಮೀಟಿಂಗ್ಗಳ ನಂತರ ಸೊ ಎಲ್ಲ ಲೆಕ್ಕಪತ್ರಗಳು, ಚೆಕ್ ಬುಕ್ಕುಗಳು, ದಾಖಲೆಗಳು, ಟ್ರಸ್ಟಿನ ಬೈಲಾಗಳು ಆಗಲಿ ಇನ್ನೊಂದಾಗಲಿ ಪೀಠದಲ್ಲೇ ಇರಬೇಕು ಅಂತೇಳಿ ಕೂಡ ರೆಸೊಲ್ಯೂಷನ್ ಮಾಡಿದ್ವಿ. ಯಾಕೋ ಏನೋ ಕಾರಣಕ್ಕೆ ನಮ್ಮ ಏನು ಇವಾಗ ಅಧಿಕಾರಗಳನ್ನು ವಹಿಸ್ಕೊಂಡಿದ್ದೀವಿ ಅದೊಂದು ಸ್ವಲ್ಪ ಇಲ್ಲ ಮಾಡ್ತೀವಿ ಅಂತೇಳಿ ರೆಸೊಲ್ಯೂಷನ್ ಆದರೂ ಕೂಡ ಬ್ಯಾಂಕಿಗೆ ಸೈನಿಂಗ್ ಅಥಾರಿಟಿ ಚೇಂಜ್ ಕೊಡಲಿಲ್ಲ, ರೆಕಾರ್ಡ್ಗಳನ್ನು ಒದಗಿಸಲಿಲ್ಲ, ಕಟ್ಟಡದ ಕೆಲಸವನ್ನು ಕೂಡ ಆಮೆಗತಿಯಲ್ಲಿ ಶುರು ಮಾಡಿದರು. ಸೊ ನಾವು ಪಾಪ ಯಾಕಂದರೆ ಮನುಷ್ಯ ಜೀವನವೇ ಹಾಗೆ, ಅದು ಈ ವಯಸ್ಸಿನಲ್ಲಿ ನಮಗೆಲ್ಲ ಒಂದು ಇದಿದೆ, ಜೀವನ ಅಂತಕ್ಕಂಥದ್ದು ಹೊಂದಾಣಿಕೆ ಯಾವಾಗಲೂ ಕೂಡ ಅಷ್ಟೇ. ಬರೀ ಹೊಂದಾಣಿಕೆ ಮಾತ್ರ ಅಲ್ಲ, ಅದು ನಿರಂತರ ಹೊಂದಾಣಿಕೆ. ಇಟ್ಸ್ ನಾಟ್ ಕಾಂಪ್ರಮೈಸ್, ಇಟ್ಸ್ ಎ ಪರ್ಪೆಚುವಲ್ ಕಾಂಪ್ರಮೈಸ್. ಸೊ ಭಾಳ ಸಮಾಧಾನದಿಂದ ಹಲವು ತಿಂಗಳುಗಳ ಕಾಲ ನಾವು ಪ್ರಯತ್ನ ಮಾಡಿದ್ವಿ. ಸ್ವಲ್ಪ ಪ್ರೋಗ್ರೆಸ್ ಬರುವುದು ಕಟ್ಟಡ ಹೋಗ್ಲಿ ಬಿಡು ಆಗ್ತಾ ಐತೆ ಹಂಗಾರೆ ಆಗಲಿ ಅಂತೇಳಿ 5-6 ತಿಂಗಳು ಹಿಂದ್ಗಡೆ ನಾವು ನಿಶ್ಚಯ ಮಾಡಿದ್ವಿ, ಇಲ್ಲ ಇದು ಅಂತಿಮ ಗಡುವು ಕೊಡ್ತೇವೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಈ ಸಂಕ್ರಾಂತಿಗೆ ಉದ್ಘಾಟನೆ ಆಗಬೇಕು ಅಂತೇಳಿ. ಸೊ ಇಲ್ಲ ಅದು ಫ್ರಂಟ್ ಎಲಿವೇಶನ್ ಆಗೈತಿ, ಮೆಟೀರಿಯಲ್ ಬರಬೇಕು ಅಂದರು, ಆಗಲಿ ಬಿಡ್ರಿ ಹೋಗ್ಲಿ, ಕೊನೆಗೆ ಯುಗಾದಿಗಂತೂ ಉದ್ಘಾಟನೆ ಮಾಡಿಬಿಡೋಣ, ಯುಗಾದಿಗೆ ನಮ್ಮ ಪ್ರಮುಖರನ್ನು ಕರೆಸ್ಬಿಟ್ಟು ಒಂದು ರಾಜ್ಯ ಇವೆಂಟ್ ಆಗಿ ಈ ಬಿಲ್ಡಿಂಗನ್ನು ಓಪನ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾಹಿತಿ. ಮತ್ತು ಏನೀಗ 2023ರಿಂದ ಇತ್ಲ ಕಡೆಗೆ
ಲೆಕ್ಕಪತ್ರಗಳನ್ನು ಪಾರದರ್ಶಕ ಮಾಡಬೇಕು ಅಂತಿದ್ದೀವಿ, ಪಾರದರ್ಶಕ ಮಾಡಬೇಕು ಅಂತಿದ್ದೀವಿ. ಅದರದ್ದು ಅಷ್ಟು ಒಂಚೂರು ಲೆಕ್ಕಪತ್ರ ಸರಿ ಮಾಡ್ಕೊಳ್ಳನ್ರಿ ಅಂತೇಳಿ ವಿಶೇಷವಾಗಿ ನಮ್ಮ ಪ್ರಧಾನ ಧರ್ಮದರ್ಶಿಗಳನ್ನು ಒಳಗೊಂಡು ಆಗ್ರಹಪೂರ್ವಕವಾಗಿ ವಿನಂತಿ ಮಾಡಿಕೊಂತ ಪ್ರಯತ್ನ ಮಾಡಿ. ಈ ಹಿನ್ನೆಲೆಯಲ್ಲಿ ಕಳೆದ ತಿಂಗಳು ಹರಜಾತ್ರೆ ಮಾಡಿದ್ವಿ. ಆವಾಗ ಒಂದು 2-3 ತಿಂಗಳು ಅದರಲ್ಲಿ ಇದಾಗೋಗ್ಬಿಡ್ತು. ಸೊ ಕಳೆದ ತಿಂಗಳು 2ನೇ ತಾರೀಕು 10ನೇ ತಾರೀಕು 2ನೇ ತಿಂಗಳೊಂದು ಸಭೆ ಕರೆದಾಗ ಅವತ್ತು ಈ ಕಟ್ಟಡದ ವಿಷಯ ಪ್ರಸ್ತಾಪ ಆಗುತ್ತೆ, ಲೆಕ್ಕಪತ್ರದ ಪ್ರಸ್ತಾಪ ಆಗುತ್ತೆ ಅಂತ ಹೇಳಿ ಯಾರೋ ಹೇಳೋ ಬಹಳ ದೊಡ್ಡ ಸಂಖ್ಯೆಯಲ್ಲಿ 150 ಜನರನ್ನು ಸೇರಿಸಿ ಸಭೆಯನ್ನು ಅದರಲ್ಲಿ ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಈ ಸರಿ ಹರಜಾತ್ರೆ ನಾವು ಸರಳವಾಗಿ ಮಾಡಿ ಕಟ್ಟಡದ ಉದ್ಘಾಟನೆಯನ್ನು ಭಾಳ ಚೆನ್ನಾಗಿ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಸರಳತೆಯನ್ನು ಇಟ್ಕೋಬೇಕು ಅಂತಿದ್ವಿ. ಆದರೆ ನಮ್ಮೆಲ್ಲರ ಪುಣ್ಯ ಅಥವಾ ಮಹಂತ ಸ್ವಾಮಿಗಳವರ ಆಶೀರ್ವಾದ ಪವಾಡ ಈ ಸಾರಿ ಹರಜಾತ್ರೆಗೆ ಯಾರನ್ನು ಅಧ್ಯಕ್ಷರು ಮಾಡಬೇಕು ಅಂತೇಳಿ ಆಯ್ಕೆ ಮಾಡಬೇಕು ಅಂತೇಳಿ ಕುಂತಾಗ ಡಾಕ್ಟರ್ ಬಸವರಾಜ್ ವೀರಾಪುರ ಅವರನ್ನು ಯಾರು ನಮ್ಮ ರಾಜ್ಯಾಧ್ಯಕ್ಷರಾಗಿ ಹರಜಾತ್ರೆಯ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ. ಸೊ ಅವರು ಡಾಕ್ಟರ್ ಜಾತ್ರೆ ಆದ ತಕ್ಷಣ ನೀವು ಲೆಕ್ಕ ಕೊಟ್ಟಿರ್ಬೇಕು. ಹರಜಾತ್ರೆಗೆ ಒಂದು ಸಮಿತಿ ಮಾಡಿದ್ವಿ. ಸೊ ಸಂಗ್ರಹ ಖರ್ಚು ವೆಚ್ಚ ಅವತ್ತು ಕೊಟ್ಬಿಟ್ರೆ ಹೆಂಗೋ ಸಭೆ ಸೇರ್ತೀವಿ ಸರ್. ನಾವೊಂದಿಷ್ಟು ಜನ ಅಭಿಮಾನಿಗಳನ್ನ ಕರಿತೀವಿ, ಲೆಕ್ಕಪತ್ರ 1 ಗಂಟೆ ಕೊಡ್ತೀವಿ, 3 ಗಂಟೆ ಟ್ರಸ್ಟ್ ಸಭೆ ಇರ್ತದೆ ಅಂತೇಳಿ ನಾವೆಲ್ಲ ನಿರ್ಧಾರ ಮಾಡಿದ್ವಿ. ಆಗ್ಲಪ್ಪ ಒಂದು 25-30 ಜನ ಅಂದರೆ ದುಡ್ಡು ಕೊಟ್ಟರು, ಯಾರ್ಯಾರು ಸಹಾಯ ಮಾಡಿದ್ರು ಇದ್ದಾರೆ ಅವ್ರು ಕರಿತೀವಿ ಅಂತೇಳಿ ಅವರು ಕರೆದಿದ್ರು. ಅದಕ್ಕಿಂತ ಜಾಸ್ತಿಯಾಗಿ ಇವರೇನೋ ಮಾಡ್ತಾರೆ ಅಂತೇಳಿ ಇನ್ನೊಂದಿಷ್ಟು ಜನ ಅವ್ರು ಬಂದರು. ಸೊ ಅವತ್ತು ಸಭೆ ಗೊಂದಲದ ಗೂಡಾಯಿತು. ಸೊ ವಿಶೇಷವಾಗಿ ಅವತ್ತು ಬಂದವರೆಲ್ಲ ಕೇಳಿದ್ದೇನಪ್ಪ ಅಂದರೆ ಈ ಲೆಕ್ಕಪತ್ರ ಒಟ್ಟೆಗೆ ಇಡ್ರಿ, ಟ್ರಸ್ಟಿನ ಲೆಕ್ಕಪತ್ರ ಇಡ್ರಿ, ಈ ಲೆಕ್ಕ ಒತ್ತಟ್ಟಿಗೆ ಇಡ್ರಿ, ಟ್ರಸ್ಟಿನ ಲೆಕ್ಕ ಇಡ್ರಿ. ಸೊ ಭಾಳ ಗೊಂದಲ ಆಯಿತು. ಸಾಯಂಕಾಲ 7:30-8 ಗಂಟೆ ತನಕ ಕೂತು ಪ್ರಧಾನ ಧರ್ಮದರ್ಶಿಗಳು ಇಲ್ಲೇನೆ ಮತ್ತೆ ಸಭೆ ಮಾಡಿದ್ವಿ. ಕೊನೆಗೆ ಗುರುಗಳಲ್ಲಿ ಕೂತ್ವಿ. ಪ್ರಧಾನ ಧರ್ಮದರ್ಶಿಗಳು ಸುಮಾರು 7:30-8 ಗಂಟೆ ಹೊತ್ತಿಗೆ ಈ ಸಭೆ ನಡೆದಂಥ ಒಂದು 200-300 ಜನಕ್ಕೆ ಆಶ್ವಾಸನೆ ಕೊಟ್ಟು, ಇಲ್ಲ ನಾನು ಚೀಟ್ಸ್ ಎಲ್ಲ ರೆಕಾರ್ಡ್ ಮಾಡಿದ್ದೀನಿ, 2008ರಿಂದ ಇಲ್ಲಿವರೆಗೂ ಲೆಕ್ಕಪತ್ರವನ್ನು ಮತ್ತು ಟ್ರಸ್ಟ್ ಮುಂದೆ ಮಂಡಿಸ್ತೇನೆ, ಎಲ್ಲರಿಗೂ ಸಭೆ ಕರೆದ್ಬಿಟ್ಟು ಸಾರ್ವಜನಿಕವಾಗಿ ಲೆಕ್ಕವನ್ನು ಕೊಡ್ತೇನೆ. ಅಷ್ಟೇ ಅಲ್ಲ, ಒಂದು ಜೂಮ್ ಮೀಟಿಂಗ್ ಲಿಂಕ್ ಕೊಡ್ತೇನೆ, ಜನ ಎಲ್ಲೆಲ್ಲೇ ರಾಜ್ಯಾದ್ಯಂತ ನೋಡ್ಕೊಳ್ಳಿ ಅಂತಕ್ಕಂತಹ ಭರವಸೆಯನ್ನು ಕೊಡ್ತೇವೆ. ನಾವೆಲ್ಲ ನಂಬಿ 2026 ಮಾರ್ಚ್ 10ನೇ ತಾರೀಕು ಮೀಟಿಂಗನ್ನು ಕರೆದು. ಸೊ ಮೀಟಿಂಗನ್ನು ಕರಿಬೇಕಾದ್ರೆ ನಾವು ಮಾಮೂಲಿ ನಿಮಗೆಲ್ಲ ಒಂದಾಗಲೇ ಪತ್ರ ಕೊಟ್ಟಿದ್ದಾರೆ. ಮೀಟಿಂಗ್ ಹೋಗಬೇಕು, ಈಗಾಗಲೇ ತೀರ್ಮಾನವಾಗಿರುವಂತೆ ರೆಕಾರ್ಡ್ಸ್ ಮಟ್ಟದಲ್ಲಿರಬೇಕು, ಪೂಜ್ಯರ ಬಗ್ಗೆ ಯಾವಾಗಲೂ ಗೌರವದಿಂದ ಮಾತಾಡಬೇಕು. ಇದಕ್ಕೆ ಚ್ಯುತಿ ಆದರೆ ನನ್ನ ಜೀವಕ್ಕಾಗಲಿ ಪೂಜ್ಯರ ಜೀವಕ್ಕಾಗಲಿ ಚ್ಯುತಿ ಆದರೆ ಅದಕ್ಕೆ ನೇರವಾಗಿ ಪ್ರಧಾನ ಧರ್ಮದರ್ಶಿಗಳು ನಮ್ಮ ಜ್ಯೋತಿ ಪ್ರಕಾಶ್ ಅವರು, ಚಂದ್ರಶೇಖರ್ ಪೂಜಾರ್ ಅವರೇ ಕಾರಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಯಾವುದೋ ಒಂದು ವಿಚಾರ ಪ್ರಸ್ತಾಪ ಆಗಿದ್ದು ತಾವು ಅಪೇಕ್ಷೆ ಬರ್ತಾರೆ, ಸೋಮಣ್ಣ ಬೇವೇನ್ ಮಾಡಿದವರು ಮಾತಾಡ್ತಾರೆ.